ರಾಜಕೀಯದಲ್ಲಿ ನಡುಕ ಹುಟ್ಟಿಸಿದ ಸಂಕ್ರಾಂತಿ ಮೈತ್ರಿ ಸರ್ಕಾರಕ್ಕೆ ಶುರುವಾಗಿದೆ ಭೀತಿ. ಆಪರೇಷನ್ ಕಮಲಕ್ಕೆ ಉರುಳುತ್ತಾ ದೋಸ್ತಿ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆಪರೇಷನ್ ಕಮಲಕ್ಕೇನೆ ಆಪರೇಷನ್ ಮಾಡ್ತಾ ಇದೆಯಾ ಕಾಂಗ್ರೆಸ್ ಪಾರ್ಟಿ? ಯಾಕೆಂದ್ರೆ ಕಮಲ ನಾಯಕರಿಗೆ ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್. ಯಾಕೆಂದ್ರೆ ಈಗಾಗಲೇ ಮುಂಬೈನಲ್ಲಿ 3 ಜನ ಶಾಸಕರಿದ್ದಾರೆ. ಮುಂಬೈ ಹೋಟೆಲ್ನಲ್ಲಿ ಸದ್ಯದಲ್ಲೇ ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ ಅಂತ. ಸಂಕ್ರಾಂತಿ ಹಬ್ಬ ನಾಡಿದ್ದು ಬರ್ತಾ ಇದೆ. ಅದಕ್ಕೆ ಮುನ್ನ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ಕ್ರಾಂತಿ ಏನಾದರೂ ಆಗುತ್ತಾ? ಯಾಕೆಂದ್ರೆ ಈಗಾಗಲೇ ಅವರ ಬೆಂಬಲಿಗ ಶಾಸಕರಾಗಬಹುದು, ಅವರ ಜೊತೆ ಬಂದಂಥವರು ಎಲ್ಲರೂ ಕೂಡ ಬಿಜೆಪಿಗೆ ಹೋಗ್ತಾರೆ ಅನ್ನುವಂತಹ ಮಾತು ಏನು ಹೇಳ್ತಾ ಇದ್ರು. ಸೊ ಅದರ ಜೊತೆಗೆ ಸುಮಾರು 15ರಿಂದ 17 ಶಾಸಕರು ಏನು ಭಿನ್ನಮತೀಯರಿದ್ದಾರೆ, ಅತೃಪ್ತರಿದ್ದಾರೆ, ಅವರೆಲ್ಲರೂ ಕೂಡ ಒಂದಾಗಿದ್ದಾರೆ. ಕಾಂಗ್ರೆಸ್ಸನ್ನು ಒಂದೇ ಒಂದು ಕ್ಷಣದಲ್ಲಿ ಬಿಟ್ಟು ಒಂದು ಸಿಗ್ನಲ್ಗೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಾಂದರೆ ಅದನ್ನು ಬಿಟ್ಟು ಕಾಂಗ್ರೆಸ್ಸನ್ನು ನೇರವಾಗಿ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಅನ್ನುವಂಥ ಮಾತು ಕೇಳಿಬರ್ತಾ ಇತ್ತು. ಆ ಆಪರೇಷನ್ ಕಮಲಕ್ಕೆ ಇದೀಗ ಮತ್ತೊಂದು ಸರ್ಜರಿ ಮಾಡ್ತಾ ಇದ್ದಾರ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಅನುಮಾನಗಳು ಹುಟ್ಟುತ್ತಾ ಇವೆ. ಗೊಂದಲ, ಚರ್ಚೆ, ಅಸ್ಥಿರತೆ ಎಲ್ಲ ಮೂಡಿಸ್ತಾ ಇದ್ದಾರೆ. ಮೋರ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಜೈಲು ಕಳಿಸ್ಕೊಡ್ತೀವಿ ಅಂತ ಕೂಡ ಎಲ್ಲ ಹೇಳಿ ಎಲ್ಲ ಫಿಕ್ಸ್ ಬಹಳ ಸಂತೋಷ. ಆಸೆ ಪಡೋದನ್ನ ತಪ್ಪು ಅಂತ ಹೇಳಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಒಂದು ಮ್ಯಾಜಿಕ್ ನಂಬರ್ ಇರ್ತದೆ, 49-0 51. 51 ಆಗ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಆಂಟಿ ಡಿಫೆಕ್ಷನ್ ಲಾ ಇದೆ. ನೀವೇನು ಹೇಳ್ತಾ ಇದ್ದೀರಿ ಅಂತ ಕೂಡ ನಮ್ಗೆ ಗೊತ್ತಿದೆ. ಈಗಾಗಲೇ ದಿನೇಶ್ ಗುಂಡೂರಾಯರವರು ಕಾಂಗ್ರೆಸ್ ಪಾರ್ಟಿಯಿಂದ ಪರವಾಗಿ ಯಾರ್ಯಾರಿಗೆ ಏನೇನು ಆಮಿಷ ಒಡ್ಡಿದ್ದಾರೆ ಅನ್ನೋದನ್ನ ACBಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಏನು ಕಂಪ್ಲೇಂಟ್ ಮಾಡಿದಾರೋ, ACB ಏನು ಇದನ್ನ ಇನ್ವೆಸ್ಟಿಗೇಷನ್ ಮಾಡಿದಾರೋ, ACB ಏನು ಮಾಡಿದಾರೋ ಇನ್ನೂ ನನಗೆ ಗೊತ್ತಿಲ್ಲ. ಆದರೆ ಒಂದು ಕಂಪ್ಲೇಂಟ್ನ ಸುಮ್ಮನೆ ಕೂತ್ಕೊಳ್ಳೋದಿದೆಯಲ್ಲ, ಯಾವುದೇ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಪಕ್ಷದ ಜವಾಬ್ದಾರಿ ಇರುತ್ತೆ ಜನ ಕೊಟ್ಟಿದ್ದಲ್ಲ. ಇಲ್ಲಿ ಹಾರ್ಸ್ ಟ್ರೇಡಿಂಗ್ ಮಾಡಲಿಕ್ಕೆ ದೊಡ್ಡ ಷಡ್ಯಂತ್ರ ನಡೀತಾ ಇರೋದು ಕೂಡ ಎಲ್ಲ ಮಾತಾಡ್ತಾ ಇದ್ದಾರೆ. ಫೋನಲ್ಲಿ ನೀವೇ ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಅಂತೇಳಿ ನೀವೇ ಬಿಂಬಿಸಿದ್ರಿ, ನೀವೇ ತೋರಿಸಿದ್ರಿ. ಅವ್ರನ್ನ ಯಾರನ್ನೂ ಇನ್ನೂ ಹೋಗಿ ಎನ್ಕ್ವೈರಿ ಕೂಡ ಮಾಡಲಿಲ್ಲ. ಕೆಲವು MLAಗಳೆಲ್ಲ ನಮಗೆ ಆಫರ್ ಬಂದಿದ್ದ ಒಪ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸ್ಪೀಕರ್ ಇಂದ ಹಿಡಿದು ಎಲ್ಲರಿಗೂ ಕೂಡ ಕಂಪ್ಲೇಂಟ್ಗಳನ್ನು ಪಾರ್ಟಿಗಳೆಲ್ಲ ಪೊಲಿಟಿಕಲ್ ಪಾರ್ಟಿ ಫೈಲ್ ಮಾಡಿದ್ದಾರೆ. ಸೊ 15ನೇ ತಾರೀಕು ಆದಮೇಲೆ ಸರ್ಕಾರ, ಹೊಸ ಸರ್ಕಾರ ಕ್ರಾಂತಿ ಆಗ್ತದೆ ಅಂತೇಳಿ ತಾವೇನು ಹೇಳ್ತಾ ಇದ್ದೀರಲ್ಲ, ನೋಡೋಣ ಮುಹೂರ್ತ. ಗಣೇಶ್ ಹುಕ್ಕೇರಿ ಹೆಸರು ಪ್ರಾರಂಭ. ಆಪರೇಷನ್ ಕಮಲಕ್ಕೆ ಆಪರೇಷನ್ ಮಾಡ್ತಾ ಇದೆಯಾ ಕಾಂಗ್ರೆಸ್? ಸದ್ಯಕ್ಕೆ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ ಯಾವ ಶಾಸಕರು ಮುಂಬೈನಲ್ಲಿ ಇದ್ದಾರೆ ಅಂತ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ, ಆಪರೇಷನ್ ಕಾಂಗ್ರೆಸ್ ಏನಾದರೂ ನಡೀತಾ ಇದೆಯಾ ಅನ್ನೋಂಥ ಅನುಮಾನ ಮತ್ತು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ 3 ಜನ ಶಾಸಕರು ಮುಂಬೈನಲ್ಲಿದ್ದಾರೆ, ಮುಂಬೈ ಹೋಟೆಲ್ನಲ್ಲಿದ್ದಾರೆ. ಬಟ್ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಅವ್ರು ಫ್ಲೈಟಲ್ಲಿ ಹೋಗಿದ್ದಾರಾ, ಬಸ್ಸಲ್ಲಿ ಹೋಗಿದ್ದಾರಾ, ಅಥವಾ ಅವ್ರ ಸ್ವಂತ ಕಾರ್ನಲ್ಲಿ ಹೋಗಿದ್ದಾರಾ, ಎಲ್ಲಿ ಉಳ್ಕೊಂಡಿದ್ದಾರೆ, ಅದನ್ನು ನೀವೇ ತಿಳ್ಕೊಳ್ಳಿ ಅನ್ನೋ ಒಂದು ರಹಸ್ಯವನ್ನು ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಸೊ ಇಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೊಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ ಆಪರೇಷನ್ ಕಮಲಕ್ಕೆ ಅಂತ. ಗುರುಪ್ರಸಾದ್, ಖಂಡಿತವಾಗ್ಲೂ ಏನು ಆಪರೇಷನ್ ಕಮಲದ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳಿರುವಂತಹ ಒಂದು ಸಂದರ್ಭದಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಈ ಹೇಳಿಕೆ ಸಾಕಷ್ಟು ರಾಜಕೀಯದಲ್ಲಿ ಚರ್ಚೆಗಳು ಗ್ರಾಸವಾಗಿದೆ ಅನ್ನುವಂತಹ ಒಂದು ಮಾಹಿತಿ, ಅಂದ್ರೆ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳಬಹುದು. ಒಂದ್ ಕಡೆ ಏನು 3 ಜನ ಶಾಸಕರು ಏನಿದ್ದಾರೆ ಅವರು ಮುಂಬೈನಲ್ಲಿದ್ದಾರೆ, ಯಾವ ಪಕ್ಷದವರು ಅಥವಾ ಕಾಂಗ್ರೆಸ್ನವರ ಅಥವಾ ಬಿಜೆಪಿ ಅವರ ಅನ್ನುವಂತಹ ಒಂದು ಹೇಳಿಕೆಯನ್ನ ನಾನು ಈಗಲೇ ಹೇಳೋದಿಲ್ಲ. ಅವರು ಬಸ್ಸಲ್ಲಿ ಹೋದ್ರ, ಫ್ಲೈಟ್ ಅಲ್ಲಿ ಹೋದ್ರ ಅನ್ನುವಂತಹ ಮಾಹಿತಿಯನ್ನ ನೀವೇ ತಿಳ್ಕೊಳ್ಳಿ ಅನ್ನುವಂತಹ ಒಂದು ಹೇಳಿಕೆ
ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು ನಮ್ಮ ಶಾಸಕರನ್ನ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಯಾವ ರೀತಿಯಾದಂತಹ ಒಂದು ಆಮಿಷವನ್ನ ಒಡ್ಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ನಮಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ಜೊತೆಗೆ ಯಾರ್ಯಾರಿಗೆ ಆಮಿಷವನ್ನ ಒಡ್ಡಿದ್ದಾರೋ ಅವರೆಲ್ಲರೂ ಸಹ ಏನು ಮುಖ್ಯಮಂತ್ರಿಗಳಿಗೆ, ಜೊತೆಗೆ ಸಿದ್ದರಾಮಯ್ಯ ಅವರಿಗೆ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಎಲ್ಲವೂ ಸಹ ನಮ್ಮ ಬಳಿ ದಾಖಲೆ ಇದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಸಹ ಸಹನೆಯಿಂದ ಇದ್ದಾರೆ, ನೋಡೋಣ ಇರ್ಲಿ ಮುಂದೆ ನೋಡೋಣ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಾನಾಗಿದ್ದರೆ ಎಲ್ಲವನ್ನೂ ಎಕ್ಸ್ಪೋಸ್ ಮಾಡ್ತಿದ್ದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಅಂದ್ರೆ 3 ಜನ ಶಾಸಕರು ಯಾರಿದ್ದಾರೆ ಮುಂಬೈಯಲ್ಲಿ ಅನ್ನುವಂತಹ ಒಂದು ಹೇಳಿಕೆಯನ್ನ, ಅಂದ್ರೆ ಕಾಂಗ್ರೆಸ್ ಪಕ್ಷದವರ ಅಥವಾ ಬಿಜೆಪಿ ಅವರ ಅನ್ನುವಂತಹ ಒಂದು ಗುಟ್ಟನ್ನ ಕೊನೆಗೂ ಸಹ ಕೊಟ್ಟಿಲ್ಲ. ಆದ್ರೆ ಒಂದ್ ಕಡೆ ನೋಡೋದಾದ್ರೆ ಕಾಂಗ್ರೆಸ್ನ ನಾಯಕರನ್ನ ನೋಡೋದಾದ್ರೆ ರಮೇಶ್ ಜಾರಕಿಹೊಳಿ ಇರಬಹುದು, ಏನು ಬಿ ನಾಗೇಂದ್ರ ಇರಬಹುದು, ಶಂಕರ್ ಇರಬಹುದು, ಇವರು ಮುಂಬೈನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಅಂದ್ರೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಈ 3 ಜನ ಶಾಸಕರು ಮುಂಬೈನಲ್ಲಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಜೊತೆಗೆ ಏನು ಈ ನಾಯಕರನ್ನ ಮುಂದೆ ಇಟ್ಕೊಂಡು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ರ, ಅಥವಾ ಕಾಂಗ್ರೆಸ್ಸೇ ಆಪರೇಷನ್ ಕಮಲಕ್ಕೆ ಅಂದ್ರೆ ಕಾಂಗ್ರೆಸ್ಸೇ ಆಪರೇಷನ್ ಮಾಡ್ಲಿಕ್ಕೆ ಮುಂದಾಗಿದ್ಯಾ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊನೆಗೂ ಗುಟ್ಟಾಗೆ ಇಟ್ಟಿದ್ದಾರೆ. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಕಿರಣ ಮಾಹಿತಿಗೆ.